ಈ ಉತ್ತರಪೂರ್ವ ಪುಸ್ತಕದಲ್ಲಿ ನಾನು ಹೇಳಿರುವಂಥ ಇಷ್ಟೇ ಪ್ರಶ್ನೋತ್ತರಗಳಿಲ್ಲ, ಇನ್ನೂ ಸಾವಿರಾರು ಗಟ್ಟಲೆ ಪ್ರಶ್ನೋತ್ತರಗಳಿದೆ. ಒಟ್ಟು ಟೋಟಲ್ ಪೇಜಸ್ ಬಂದು 346 ಪೇಜಸ್ ಇದೆ. ಅಷ್ಟರಲ್ಲೂ ಕೂಡ ಒಂದು ಹತ್ತತ್ತಾದರೂ ಪ್ರಶ್ನೋತ್ತರಗಳಿದೆ, ಅಷ್ಟು ಪ್ರಶ್ನೋತ್ತರಗಳಿದೆ. ಅದನ್ನು ಕೂಡ ಕ್ಲೀನಾಗಿ ಅವರು ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ. ಹಾ ಇಂದ ಳವರೆಗೆ ಈಗ ನಿಘಂಟುವಲ್ಲಿ ಡಿಕ್ಷನರಿಲೆಲ್ಲ ಯಾವ ಥರ ಇರುತ್ತಲ್ವಾ, ಆ ಥರ ಅವರು ಆರ್ಗನೈಸ್ ಮಾಡಿ ಇಟ್ಟಿದ್ದಾರೆ. ಈ ಪುಸ್ತಕವನ್ನು ಪರ್ಚೇಸ್ ಮಾಡಿ ಓದಿ, ಎಲ್ಲನೂ ಓದಿ, ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಓದಬೇಕಾದ್ರೆ ತುಂಬ ನಗು ಬರುತ್ತೆ. ಹಾಗೆ ಕಟು ಸತ್ಯ ಅಂತ ಅನಿಸುತ್ತಲ್ಲ, ಹೌದಲ್ವಾ? ನಮ್ಮ ಸುತ್ತಮುತ್ತ ಇದೆಲ್ಲ ಇದೆಯಾ, ನಡೀತಿದೆಯಾ ಅನ್ನೋ ಥರ ಈ ಪುಸ್ತಕ ಇದೆ. ಆ್ಯಕ್ಚುಲಿ ಈ ಪುಸ್ತಕ ಬಂದು ನಾನು ತಗೋಬೇಕು ಅಂತ ಇರಲಿಲ್ಲ, ಬಟ್ ಅಲ್ಲಿ ನೋಡಿ ಒಂದೆರಡು ಪ್ರಶ್ನೋತ್ತರ ಓದಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ನಿಸ್ತು. ಸೊ ಯಾರ್ಯಾರು ಹೊಸಬ್ರಿದ್ದೀರಾ, ಓದಬೇಕು ಅಂತ ಅನ್ಕೋತಿದ್ದೀರಾ ಬಟ್ ಓದೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ಈ ಪುಸ್ತಕನ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಕತೆಗಳು ಅದೆಲ್ಲ ಏನೂ ಇಲ್ಲ. ಜಸ್ಟ್ ಒಂದೆರಡು ಲೈನಲ್ಲಿ ನಿಮಗೆ ಪ್ರಶ್ನೆನೂ ಸಿಗುತ್ತೆ, ಅದಕ್ಕೆ ಉತ್ತರ ಕೂಡ ಸಿಗುತ್ತೆ. ಅಷ್ಟು ಚೆನ್ನಾಗಿದೆ ಬುಕ್. ಈ ಬುಕ್ನ ನೀವು ಕೂಡ ಪರ್ಚೇಸ್ ಮಾಡಿ. ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ. ನಾನು ಇದನ್ನು ಪರ್ಚೇಸ್ ಮಾಡಿರೋದು ಬಂದು ವಿಧಾನಸೌಧದಲ್ಲಿ ನಡೆದಂಥ ಪುಸ್ತಕ ಮೇಳದಿಂದ ನಾನು ಈ ಪುಸ್ತಕವನ್ನು ಪರ್ಚೇಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಉತ್ತರ ಭೂಪದ ಕೊನೆಯ ಎಪಿಸೋಡ್ ಆಗಿರುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಇನ್ನೊಂದು ಬುಕ್ನ ತಗೊಬಂದು ನಿಮಗೆ ಪರಿಚಯ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಟೇಕ್ ಕೇರ್, ಬಾಯ್. ಎಲ್ಲರಿಗೂ ನಮಸ್ಕಾರ.